ಇಲ್ಲಿ ರಾಗಿ ಶಾವಿಗೆ ತೊಗೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ, ಇಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಇವಾಗ ಒಗ್ಗರಣೆ ಮಾಡಿ ತಿಂಡಿಗೆ, ಬೆಳಗಿನ ತಿಂಡಿಗೆ ಇಬ್ರಿಗಾಗಷ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಬೆಣ್ಣೆ ಯಾರು ತಿನ್ನಲ್ಲ, ಅದಕ್ಕೆ ವೇಸ್ಟ್ ಆಯ್ತದಲ್ಲ ಅಂತ ಉಪ್ಪಿಟ್ಟು ಹಾಕ್ಬಿಡ್ತಾಯಿದ್ದೀನಿ. ಅದೇ ಇಲ್ಲಿ ಒಗ್ಗರಣೆ ಸಾಮಾನು ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇವಾಗ ಒಗ್ಗರಣೆಗೆ ಒಗ್ಗರಣೆ ಸಾಮಾನು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತೀನಿ. ಇವಾಗ ಬೇಯಿಸ್ಕೊಂಡಿರೋ ಬಟಾಣಿ, ಕ್ಯಾರೆಟು, ಬೀನ್ಸ್ ಹಾಕ್ತೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈ ಕಪ್ಪಲ್ಲಿ 2 ಕಪ್ ನೀರು ತೊಗೊಂಡಿದ್ದೀನಿ, ಉಪ್ಪಿನ ಪುಡಿ ತೊಗೊಂಡಿದ್ದೀನಿ. ಇವಾಗ ಇದರೊಳಗಡೆ ಹಾಕೋಣ. ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಕಟ್ ಮಾಡಿ ತೊಳ್ಕೊಂಡಿದ್ದೀನಿ, ಹಾಕ್ತೀನಿ. ಇದು ನೀರು ಕುದಿ ಬರಬೇಕು, ಚೆನ್ನಾಗಿ ಕುದೀತಾ ಇರಬೇಕು. ಕೆಲವರು ಮೊದಲು ಈ ಶಾವಿಗೆನ ನೀರು ಹಾಕಿ ಬೇಯಿಸ್ಕೊಂಡು ಬಸ್ಕೊಂಡು ಇಟ್ಕೋತಾರೆ. ನಾನು ಈ ರೀತಿ ಮಾಡೋದು, ಇದು ಸುಲಭ ವಿಧಾನ. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಹೀಗೆ ಪಕ್ಕದಲ್ಲಿ ಶಾವಿಗೆ ಇಟ್ಕೊಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಬಿಡ್ತಾ ಬರೋದು. ನಾವು ರವೆ ಉಪ್ಪಿಟ್ಟು ಮಾಡ್ತೀವಲ್ಲ, ಅದೇ ರೀತಿ ಇದು ಸುಲಭ ವಿಧಾನ. ಅಂದರೆ ನೀರು ಮಳದ ಮೇಲೆ ಹಾಕಬೇಕು. ನೋಡಿ, ನೀರಿನ ಅಂಶ ಇದೆ, ಇನ್ನೂ ಸ್ವಲ್ಪ ಹಾಕಬೇಕು ಅಂತ ನಮಗೆ ಗೊತ್ತಾಗುತ್ತಾಗ. ನೀವು ನಿಮಗೆ ಗೊತ್ತಾಗದೇ ಇದ್ದರೆ 1 ಕಪ್ ಶಾವಿಗೆಗೆ 2 ಕಪ್ ನೀರು ಹಾಕ್ಕೊಂಡು ಆ ಥರನಾದರೂ ತಗೊಳ್ಳಿ. ಇಷ್ಟು ಸಾಕು. ಇವಾಗ ಸಿಮ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕಿಡೋಣ. ನೀರೆಲ್ಲ ಹಿಂಗಿದ್ರೆ ಅದೇ ಶಾವಿಗೆ ಎಲ್ಲ ಬೆಂದಿರುತ್ತೆ. ಸ್ವಲ್ಪ ಸ್ವಲ್ಪ ನೀರಿರಂಗೆ ಇಷ್ಟು ಸಾಕು ನಮಗೆ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಗಿಟ್ಬಿಡ್ತೀನಿ. ನೋಡಿ ಯಾವ ರೀತಿ ನೀರೆಲ್ಲ ಹಿಂಗಿದೆ. ಒಂದು ಅಳತೆ ತೊಗೊಳ್ಳಿ, 2 ಕಪ್ ನೀರು, 2 ಕಪ್ ಶಾವಿಗೆ ಬೇರೆ ಎತ್ತಿಕೊಳ್ಳಿ. ನೀರು ಮರಳಾದಮೇಲೆ ಬಿಡ್ತಾ ಬನ್ನಿ. ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು ಶಾವಿಗೆ. ಇವಾಗ ಕೆಳಗಡೆಯಿಂದ ಮೇಲೆ ಎಲ್ಲ ತಿರುಗುತ್ತಾ ಬರೋಣ. ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ನೀರೆಲ್ಲ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ಕಡಿಮೆ ಉರಿ ಮಾಡಿದ್ದೀನಿ. ಇನ್ನೊಂದು 2-3 ನಿಮಿಷ ಹೀಗೆ ಬಿಡ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸ ಹಾಕೋಣ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು. ಎಲ್ಲ ಮಿಕ್ಸ್ ಮಾಡಿದ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ. ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ. ನೋಡಿ, ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟ್ ಈ ರೀತಿ ಸರ್ವ್ ಮಾಡಿಕೊಡಿ. ಒಮ್ಮೆ ನನ್ನ ರೀತಿ ನೀವು ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.